ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಸರ ಕೊಟ್ಟು ಬಂದೆ ಪುಟ? ಹಾಂ ದೊಡಮ್ಮ, ಕೊಟ್ಟು ಬಂದೆ. ನೀನು ಆಗ್ಲೇ ಹೋಗಿದ್ದೆ ಅಲ್ವಾ? ಯಾಕಿಷ್ಟು ತಡ ಆಯಿತು? ಓ, ಹೆಣ್ಣಿನ ಮನೆಯವರು ಕೂರಿಸಿ ಮಾತಾಡಿಸ್ತಿದ್ರಾ? ಅಲ್ಲಿ ನಡೆದಿದ್ದನ್ನ ದೊಡ್ಡಮ್ಮಂಗೆ ಹೇಳಿದ್ರೆ ಸುಮ್ಮನೆ ನೊಂದ್ಕೊಳ್ತಾರೆ. ಇಂಥ ವಿಷಯಗಳು ದೊಡ್ಡದಾದ್ರೆ ಆಮೇಲೆ ಸುಮ್ಮನೆ ಮದುವೆಗೆ ತೊಂದರೆ ಆಗುತ್ತೆ. ಏ ಅಮ್ಮು, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ದೊಡ್ಡಮ್ಮ, ಕರೆಂಟ್ ಹೋಗಿತ್ತು, ಅದಕ್ಕೆ ಲೇಟ್ ಆಯಿತು. ಓ ಹೌದಾ? ಯಾಕೆ ಡಲ್ಲಾಗಿದೆಯಾ? ನಾನಾ ಡಲ್ಲ? ಚಾನ್ಸೇ ಇಲ್ಲ, ನಾವು ಯಾವಾಗಲೂ ಬಿಂದಾಸ್. ಹುಚ್ಚುಡುಗಿ, ಬೆಳಿಗ್ಗೆಯಿಂದ ಸಾಕಷ್ಟು ಓಡಾಡಿದೀಯಾ, ಸುಸ್ತಾಗಿರ್ತೀಯ. ನಾಳೆ ಇನ್ನೂ ಜಾಸ್ತಿ ಓಡಾಡೋದಿದೆ. ಹೋಗಿ ಮಲ್ಕೋ ಹೋಗು. ಸರಿ ದೊಡ್ಡಮ್ಮ. ಛೇ, ಎಲ್ಲ ಮುಟ್ಟು ಗಲೀಜು ಮಾಡ್ಬಿಟ್ಟಿದ್ದಾಳೆ. ವೇದ, ಕೊನೆ ಪಕ್ಷ ನೀನಾದರೂ ಅವಳ ಹತ್ರ ಸಾರಿ ಕೇಳಬೇಕಾಗಿತ್ತು ಕಣೋ. ಸಾರಿ ನಾನು? ಹೋಗಿ ಅಜ್ಜಿ, ಅವಳ ಮುಖ ನೋಡ್ರೆ ಮೈಯೆಲ್ಲ ಉರಿಯೋದು ನನಗೆ. ಅವಳು ಗಂಡಿನ ಕಡೆಯೋಳು ಕಣೋ. ಯಾರಾದ್ರೇನಮ್ಮ? ಅವಳ ಮುಖ ನೋಡಿದ್ರೆ ಗೊತ್ತಾಗತ್ತೆ. ತುಂಬ ಲೋ ಕ್ಲಾಸ್ ಜನ, ಸಾವಿರಾರು ಜನರಿಗೆ ಸಂಬಳ ಕೊಡೋನು ನನ್ನ ಮಗ. ಬೀದಿಲಿ ಹೋಗೋರಿಗೆಲ್ಲ ಸಾರಿ ಕೇಳೋಕ್ಕಾಗಲ್ಲ. ಒಂದು ವೇಳೆ ಅವ್ರು ಏನಾದರೂ ಗಂಡಿನ ಕಡೆಯವ್ರು ನಂಗೆ ಈಗ ಅವಮಾನ ಮಾಡಿದ್ರು ಅಂತ ಹೋಗಿ ಹೇಳಿದ್ರೆ ಅವಾಗ ಏನೇ ಮಾಡ್ತೀಯಾ? ಯಾರು ಅವಳು? ಮದುವೆ ಮನೇಲಿ ಯಾರನ್ನ ಯಾಮಾರಿಸಿ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಹೊರತು ನನಗೆ ಅವಮಾನ ಆಗಿದ್ದರಿಂದ ಕುತ್ಕೊಂಡು ಅಳ್ತಿರೋದು. ನೀವು ಆರಾಮಾಗಿ. ಇದಕ್ಕೆ ಕಣೆ, ಇದಕ್ಕೆ ನಾನು ಹೇಳಿದ್ದು ಒಡವೆನೆಲ್ಲ ಹಿಂಗೆ ಪ್ರದರ್ಶನಕ್ಕೆ ಇಡಬೇಡ, ತೆಗೆದು ಒಳಗಡೆ ಇಡು ಅಂತ. ನೀನು ನನ್ನ ಮಾತಲ್ಲಿ ಕೇಳ್ತೀಯ? ಸಾಕು ಸುಮ್ಮನಿರಮ್ಮ. ಊರಿಗೆಲ್ಲ ಉಪದೇಶ ಮಾಡ್ತೀಯಾ, ಆದ್ರೆ ನೀನು ಮಾತ್ರ ಸರಿಯಾಗಿ ನಡ್ಕೊಳ್ಳೋದಿಲ್ಲ. ನನ್ನ ಮೇಲೆ ಯಾಕೆ ರೇಗ್ತೀಯಾ? ನಾನೇನೇ ಮಾಡಿದೆ ನಿಂಗೆ? ನೀನು ರೇಗ್ತಿರೋದಕ್ಕೆ ನಾನು ರೇಗ್ತಿರೋದು. ನನಗೆ ಮಾತ್ರ ಒಡವೆಗಳನ್ನ ತೆಗೆದು ಒಳಗಿಡು ಅಂತ ಹೇಳ್ತೀಯಾ. ನೀನು ಕಾಸಿನ ಸರನೇ ಬೀಳ್ಸ್ಕೊಂಡು ಬಂದಿದೆಯಲ್ಲ. ಅಯ್ಯೋ ಮೊನ್ಕೆ, ಅದು ಬೀಳಿಸ್ಕೊಂಡು ಬಂದಿದ್ದಲ್ಲ, ನಾನಾಗೆ ಬೇಕಂತ ಬಿಟ್ಟು ಬಂದಿದ್ದು. ಬೇಕಂತ ಬಿಟ್ಟು ಬಂದಿಯಾ? ಯಾಕೆ? ಇನ್ಯಾತಕ್ಕೆ? ಬೀಗರ ಗುಣನ ಚೆಕ್ ಮಾಡೋಕ್ಕೆ. ಅವರು ಸರಾನ ವಾಪಸ್ ತಂದು ಕೊಟ್ಟಾಗಲೇ ಗೊತ್ತಾಯಿತು ಅವರು ಒಳ್ಳೆ ಬೀಗರು ಅಂತ. ಅಮ್ಮ, ನೀನು ಮಾಡೋದು ಒಂದಲ್ಲ ಎರಡಲ್ಲ. ನೀನು ಮಾಡೋ ಕೆಲಸಗಳಿಂದ ನಾವು ಅನುಭವಿಸ್ಬೇಕು. ಸಾಕು ಸುಮ್ಮನಿದೆ, ನಿನಗಿದೆಲ್ಲ ಅರ್ಥ ಆಗಲ್ಲ. ಸಣ್ಣ ಸಣ್ಣ ಪರೀಕ್ಷೆಯಿಂದಾನೇ ದೊಡ್ಡ ದೊಡ್ಡ ರಿಸಲ್ಟ್ ಬರೋದು. ಮೈ ಗಾಡ್, ಅದೇನು ಮಾತಾಡ್ತೀಯೋ ನಿನಗೆ ಅರ್ಥ ಆಗಬೇಕು. ಯಾರನ್ನೂ ಪರೀಕ್ಷೆ ಮಾಡೋಕ್ಕೋಸ್ಕರ ಅಷ್ಟು ಬೆಲೆ ಬಾಳೋ ಕಾಸಿನ ಸರನ ಬೀಳ್ಸ್ಕೊಂಡು ಬರ್ತಾರಾ? ಬೇರೆ ಯಾರಾದರೂ ಎತ್ಕೊಂಡು ಹೋಗಿದ್ದಿದ್ರೆ? ನಾನೇನು ಅಷ್ಟು ದಡ್ಡಿ ಅಂದ್ಕೊಂಡೇನೆ. ಒರಿಜಿನಲ್ ಕಾಸಿನ ಸರ ಲಾಕರಲ್ಲಿ ಸೇಫ್ ಆಗಿದೆ. ಇಲ್ಲಿ ನೋಡು, ಇದು ರೋಡ್ ಗೋಲ್ಡು. ಕಂದ, ಅಲ್ಲಿ ನೆಂಟ್ರು ಕೂತಿದ್ದಾರೆ ನೋಡು, ಅವ್ರಿಗೆ ಕಾಸು ಕೊಟ್ಟು ಬಂದ್ಬಿಡ್ತೀನ. ಸರಿ ಕೊಡಿ ದೊಡ್ಡಮ್ಮ. ನಿಧಾನಕ್ಕೆ ಹೋಗು. ನೀ ಬಾ ನನ್ನ ಜೊತೆ. ತಗೊಳ್ಳಿ ಆಂಟಿ. ಥ್ಯಾಂಕ್ ಯು. ತಗೊಳ್ಳಿ ಆಂಟಿ. ಏನಮ್ಮ, ಅಮೂಲ್ಯ ಅಲ್ವಾ ನಿನ್ನ ಹೆಸರು? ಹೌದು ಆಂಟಿ. ಮದುವೆ ಮನೆಗೆ ಬಂದಿದೀಯಾ, ಒಂದೆರಡಲ್ಲೇ ಚೈನ್ ಹಾಕೊಂಬರೋದಲ್ವಾ? ಅಲ್ಲಿ ನಿಮ್ಮಮ್ಮ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಸಂಬಂಧ ಇದ್ರೆ ನೋಡಿ ಅಂತ ಹೇಳ್ತಾರೆ. ಮದುವೆ ಮನೆಗೆ ಹೀಗೆ ಬೋಳಾಗಿ ಕರ್ಕೊಬಂದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ? ನಾನೀಗ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡ. ಇವತ್ತಿನ ಕಾಲನೇ ಹೀಗೆ, ಕಾಲಕ್ಕೆ ತಕ್ಕಾಗಿರ್ಬೇಕಲ್ವಾ? ಅಮ್ಮು, ಬಾಪುಟ ಇಲ್ಲಿ ಬಾ. ಏನು ದೊಡ್ಡಮ್ಮ ಕರೆದಿದ್ದು? ನೀನು ಕೂತ್ಕೋ ಹೇಳ್ತೀನಿ. ಇನ್ನೇನಾದರೂ ಕೆಲಸ ಆಯ್ತಾ? ಅಕ್ಕನ ಕರೀಲಾ? ಅಲ್ವೇ, ಅದೆಷ್ಟು ಅಂತ ಕೆಲಸ ಮಾಡ್ತೀರಿ? ಬಂದಾಗಿನಿಂದ ಒಂದೇ ಸಮನೆ ಹುಡುಕಿ ಹುಡುಕಿ ಕೆಲಸ ಮಾಡ್ತಾನೆ ಇದ್ದೀರಿ. ಕೂತ್ಕೋ, ಒಂದು ನಿಮಿಷ ಬಂದೆ.
ನೆಕ್ಲೆಸ್ಸಾ? ಯಾಕೆ ದೊಡಮ್ಮ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು, ಸುಮ್ಮನೆ ಹಾಕೋ. ಬೇಡ ದೊಡಮ್ಮ. ನೋಡು, ನೀನು ಬೇಡ ಅಂದರೆ ನಂಗೆ ಬೇಜಾರಾಗುತ್ತೆ. ಸುಮ್ಮನೆ ಹಾಕೋ. ಅದು ಹಾಗಲ್ಲ ದೊಡಮ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ, ಸುಮ್ಮನೆ ಹಾಕೋ ಅಂದರೆ ಹಾಕ್ಕೋಬೇಕು ಅಷ್ಟೇ. ನೋಡು, ಈ ನೆಕ್ಲೆಸ್ಸು ನಿನ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ಸ್ ದೊಡಮ್ಮ. ಸರಿ, ಹೊರಗೆ. ಅಮ್ಮ, ಏನೇ? ನಾನ್ ನಿನ್ ಮಗ್ಳ ಅಲ್ಲ, ಅವ್ರು ನಿನ್ ಮಕ್ಳ. ಸ್ಪೆಷಲಿ ಅಮೂಲ್ಯ. ಯಾಕೆ? ಏನಾಯ್ತೀಗ? ನೀನ್ ಮಾಡ್ತಿರೋದ್ನ ನೋಡಿದ್ರೆ ನನಗ್ ಡೌಟ್ ಬರ್ತಾ ಇದೆ. ಅಲ್ಲ, ಅಮೂಲ್ಯನ್ ಮೇಲೆ ನಿಂಗೆ ಯಾಕೆ ಅಷ್ಟೊಂದು ಲವ್? ಇದೊಳ್ಳೆ ಕತೆ ಆಯ್ತಲ್ಲ. ನಿನ್ನ ಚಿಕ್ಕಮ್ಮ ನಿನ್ನನ್ನು ಪ್ರೀತಿ ಮಾಡಲ್ವಾ? ಹಾಗೆ ನಾನು ಅವರನ್ನು ಪ್ರೀತಿ ಮಾಡ್ತೀನಪ್ಪ. ಅವರು ನನ್ನ ಮಕ್ಕಳಿದ್ದಂಗೆನೇ ಅಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ. ನೀನ್ ಮಾಡ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನನ್ನ ನೆಕ್ಲೆಸ್ನ ಅವಳು ಕೊಡೋದೇನಿತ್ತು? ಓ, ಇದಕ್ಕ ನೀನು ಕೋಪ ಮಾಡ್ಕೊಂಡಿರೋದು? ನೋಡು ಸಾರಿಕಾ, ಬಾವಿಯಿಂದ ಒಂದು ಬಿಂದಿಗೆ ನೀರು ಎತ್ಕೊಂಡ್ರೆ ಬಾವಿ ನೀರೇನು ಖಾಲಿ ಆಗಲ್ಲ. ಇಷ್ಟಕ್ಕೂ ನಿನಗೆ ಕಮ್ಮಿ ಮಾಡೇನು ನಾನು ಅವಳಿಗೆ ಕೊಟ್ಟಿಲ್ವಲ್ಲ? ಅದು ಅಪ್ಪ ಲಾಸ್ಟ್ ಇಯರ್ ನನ್ನ ಬರ್ಡೇ ಕೊಡ್ಸಿರೋದು. ನೀನ್ ಈ ತರ ಮಾಡಿದ್ರೆ ನಂಗೆ ಹರ್ಟ್ ಆಗುತ್ತೆ. ನಿನ್ಗೆ ಹಾಗೇನಾದರೂ ಹರ್ಟ್ ಆಗುತ್ತೆ ಅಂದರೆ ಅದು ನಿಂದೇನೆ ತಪ್ಪು. ಅವಳು ನಿನ್ನ ಅಕ್ಕನೇ ಅಲ್ವೇನೆ? ಅವಳ ಕತ್ತಲ್ಲಿ ಒಂದು ಒಡವೆನೂ ಇರಲಿಲ್ಲ. ಹೆಂಗಸರು ಏನೇನೋ ಮಾತಾಡ್ಕೋತಾ ಇದ್ರು, ಅದಕ್ಕೆ ಕೊಟ್ಟೆ. ಮದುವೆ ಮುಗಿತಿದ್ದಂಗೆನೆ ವಾಪಸ್ ಕೊಡ್ತಾಳೆ. ಯಾಕಿಷ್ಟು ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಇದೀಯಾ? ತಗೊಳ್ಳೋ ತಾಕತ್ತಿಲ್ಲ, ಅದಕ್ಕೆ ಕತ್ ಖಾಲಿ ಇದೆ. ಅವ್ರ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ಅವ್ರು ನೆರಳ್ಕೊಂಡ್ರು ನನಗಾಗಲ್ಲ. ಇನ್ಮೇಲಿಂದ ನೀನು ಅವ್ರಿಗೇನು ಕೊಡಬಾರ್ದು ಅಷ್ಟೇ. ನಿನ್ನ ಅಣ್ಣನ ಮದುವೆನ ತನ್ನ ಸ್ವಂತ ಅಣ್ಣನ ಮದುವೆ ಅನ್ಕೊಂಡು ಏನ್ ಕೆಲಸ ಇದೆ ಅಂತ ಹುಡುಕಿ ಮಾಡ್ತಿದಾರ ಆ ಹೆಣ್ಮಕ್ಳು. ಅಂಥ ಒಳ್ಳೆ ಹುಡುಗಿರ ಮೇಲೆ ಯಾಕೆ ನಿನ್ಗೆ ಅಷ್ಟು ಅಸೂಯೆ? ಅದು ಅಸೂಯೆ ಅಲ್ಲ, ಅಸಹ್ಯ. ಅವ್ರಂದ್ರೇನೆ ಇರಿಟೇಷನ್ ನನಗೆ. ನೋಡು, ಇನ್ನು ನಿನ್ನ ಬಾಯಲ್ಲಿ ಒಂದೇ ಒಂದು ಮಾತು ಬಂದ್ರೂ ಮತ್ತೊಂದು ಬೀಳುತ್ತೆ. ಜನ ತಾವು ಚಂದ್ರನೇ ಆದರೂ ನಕ್ಷತ್ರ ನೋಡಿ ಅಸೂಯೆ ಪಟ್ಕೋತಾರಂತೆ. ಆ ಗುಂಪಲ್ಲಿ ನೀನು ಒಬ್ಳಾಗ್ಬೇಡ. ಮದುವೆ ಮುಗಿಯೋವರೆಗೂ ಸೈಲೆಂಟ್ ಆಗಿದ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.